ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಚಾಪ್ಟರ್ ಬಿ ಸ್ಮಾರ್ಟ್ ಬಿ ಸೇಫ್ ಅಂತಕ್ಕಂತಹ ಒಂದು ಲೆಸನ್ ಬಗ್ಗೆ ನೋಡೋಣ. ದಿಸ್ ಲೆಸನ್ ಇಸ್ ಆಲ್ ಅಬೌಟ್ ರೋಡ್ ಸೇಫ್ಟಿ ಟಿಪ್ಸ್. ಸೊ ರೋಡ್ ಸೇಫ್ಟಿ ಟಿಪ್ಸ್ ಫಾರ್ ಲಿಟಲ್ ಫೀಟ್ ಅಂತ ಒಂದು ಟ್ಯಾಗ್ಲೈನನ್ನು ಇಟ್ಕೊಂಡು ಈ ಲೆಸನ್ನು ಸ್ಟಾರ್ಟ್ ಆಗುತ್ತೆ. ಲೆಟಸ್ ರೀಡ್ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿನೇ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರು ಒಂದು ಮಕ್ಕಳಿಗೆ ಒಂದು ಲೆಟರನ್ನು ಬರೀತಾರೆ. ಸೊ ನೋಡೋಣ ಬನ್ನಿ ಏನು ಲೆಟರ್ ಇದಂತೆ. Dear children, Namaste. How are you all? I am sure you are happy and safe and enjoying school. Some of you reach school on foot, some by bicycle and others by bus. You may have noticed that there is often a lot of traffic on roads. Roads can be busy and at times dangerous. We, the traffic police, are here to keep you safe on the roads. So, we want to share some important safety tips to help you stay safe while walking on or crossing the streets. By following these simple rules, you can keep yourself safe and help us keep the roads accident free. Let us work together to make our roads safer for everyone. Stay safe and be careful. With best wishes, the Traffic Police, ಭಾರತ್ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ಲೆಟರ್ ಇದೆ. ಸೊ ಇಲ್ಲಿ ಹೇಳ್ತಾರೆ, ಡಿಯರ್ ಚಿಲ್ಡ್ರನ್ ನಮಸ್ತೆ, ಹೌ ಆರ್ ಯು ಆಲ್, ನೀವೆಲ್ಲ ಹೇಗಿದ್ದೀರಾ? ಐ ಆಮ್ ಶೋರ್ ಯು ಆರ್ ಹ್ಯಾಪಿ, ನಂಗೆ ಗೊತ್ತಿದೆ ನೀವೆಲ್ಲ ತುಂಬ ಹ್ಯಾಪಿಯಾಗಿದ್ದೀರಾ. ಆ್ಯಂಡ್ ಸೇಫ್, ಸುರಕ್ಷಿತವಾಗಿದ್ದೀರಾ. ಆ್ಯಂಡ್ ಎಂಜಾಯಿಂಗ್ ಸ್ಕೂಲನ್ನು ಎಂಜಾಯ್ ಮಾಡ್ತಾಯಿದ್ದೀರಾ. ಸಮ್ ಆಫ್ ಯು ರೀಚ್ ಸ್ಕೂಲ್ ಆನ್ ಫೂಟ್, ಸಮ್ ಬೈ ಬೈಸಿಕಲ್ ಆ್ಯಂಡ್ ಅದರ್ಸ್ ಬೈ ಬಸ್. ನಿಮ್ಮಲ್ಲಿ ಕೆಲವರು ನಡ್ಕೊಂಡು ಸ್ಕೂಲಿಗೆ ಹೋಗ್ತೀರಾ, ಬೈಸಿಕಲಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ. You may have noticed that there is often a lot of traffic on roads. ಸೊ ನೀವು ನೋಟಿಸ್ ಮಾಡಿರ್ಬೋದು. ನೋಟಿಸ್ ಅಂದರೆ ಅದನ್ನು ನೋಡಿರ್ತೀರ. ಇಲ್ಲಿ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಯಾಕಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲೂ ರೋಡ್ ಫುಲ್ ಬ್ಯುಸಿನೇ ಇರುತ್ತೆ. ರೋಡ್ಸ್ ಕ್ಯಾನ್ ಬಿ ಬ್ಯುಸಿ ಆ್ಯಂಡ್ ಎಟ್ ಟೈಮ್ಸ್ ಡೇಂಜರಸ್. ರೋಡ್ಸು ತುಂಬ ಬ್ಯುಸಿಯಾಗಿರುತ್ತೆ, ತುಂಬಾ ವೆಹಿಕಲ್ಸ್ ಇರುತ್ತೆ ಆ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ. ಸೊ ಡೇಂಜರಸ್ ಕೂಡ ಆಗಿರ್ಬೋದು. ವಿ ದ ಟ್ರಾಫಿಕ್ ಪೊಲೀಸ್ ಆರ್ ಹಿಯರ್ ಟು ಕೀಪ್ ಯು ಸೇಫ್ ಆನ್ ದ ರೋಡ್ಸ್. ನಾವು ಟ್ರಾಫಿಕ್ ಪೊಲೀಸ್ ಆಗಿ ರೋಡಲ್ಲಿ ನಿಮ್ಮಗಳನ್ನು ಸೇಫಾಗಿ ಇಟ್ಕೊಳ್ಳೋಕ್ಕೆ ನಾವು ಇಲ್ಲಿದ್ದೀವಿ. ಸೊ ವಿ ವಾಂಟ್ ಟು ಶೇರ್ ಸಮ್ ಇಂಪಾರ್ಟೆಂಟ್ ಸೇಫ್ಟಿ ಟಿಪ್ಸ್ ಟು ಹೆಲ್ಪ್ ಯು ಸ್ಟೇ ಸೇಫ್ ವೈಲ್ ವಾಕಿಂಗ್ ಆನ್ ಆರ್ ಕ್ರಾಸಿಂಗ್. ಸೊ ಇಲ್ಲಿ ನಾವು ನಿಮಗೆ ಕೆಲವೊಂದಷ್ಟು ಸೇಫ್ಟಿ ಟಿಪ್ಸ್ಗಳನ್ನು ನಿಮಗೆ ಶೇರ್ ಮಾಡ್ತೀವಿ. ನೀವು ವಾಕ್ ಮಾಡ್ತಾ ಇರ್ಬೋದು ಅಥವಾ ರೋಡ್ ಕ್ರಾಸ್ ಮಾಡ್ತಾ ಇರ್ಬೋದು, ಅಲ್ಲಿ ನಾವು ಹೇಳ್ತೀವಿ. ಸೊ ಬೈ ಫಾಲೋಯಿಂಗ್ ದೀಸ್ ಸಿಂಪಲ್ ರೂಲ್ಸ್, ಈ ಸಿಂಪಲ್ ರೂಲ್ಸ್ನ ಫಾಲೋ ಮಾಡೋದ್ರಿಂದ ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಸೇಫ್, ಅಂದರೆ ನೀವು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊತೀರಾ. ಆ್ಯಂಡ್ ಹೆಲ್ಪ್ ಅಸ್ ಕೀಪ್ ದ ರೋಡ್ಸ್ ಆಕ್ಸಿಡೆಂಟ್ ಫ್ರೀ, ಅಂದರೆ ನಮಗೂ ಕೂಡ ರೋಡ್ಸ್ಗಳನ್ನು ಆಕ್ಸಿಡೆಂಟ್ ಫ್ರೀಯಾಗಿ ಇಡಲಿಕ್ಕೆ ನಮಗೂ ಹೆಲ್ಪ್ ಮಾಡ್ತೀರಾ, ಅಂದರೆ ನೀವು ಈ ರೂಲ್ಸ್ನ ಫಾಲೋ ಮಾಡಿದರೆ. ಲೆಟ್ ಅಸ್ ವರ್ಕ್ ಟುಗೆದರ್ ಟು ಮೇಕ್ ಅವರ್ ರೋಡ್ಸ್ ಸೇಫರ್ ಫಾರ್ ಎವ್ರಿ ಒನ್. ಲೆಟಸ್ ಅಂತಂದರೆ ಜೊತೆಯಾಗಿ, ನಾವೆಲ್ಲ ಜೊತೆಯಾಗಿ ರೋಡ್ಸ್ಗಳನ್ನು ಸೇಫರಾಗಿ ಮಾಡೋಣ. ಸ್ಟೇ ಸೇಫ್ ಆ್ಯಂಡ್ ಬಿ ಕೇರ್ಫುಲ್, ಸುರಕ್ಷಿತವಾಗಿರಿ ಮತ್ತು ಕೇರ್ಫುಲ್ಲಾಗಿ, ಎಚ್ಚರವಾಗಿರಿ. ವಿತ್ ಬೆಸ್ಟ್ ವಿಶಸ್ ದ ಟ್ರಾಫಿಕ್ ಪೊಲೀಸ್ ಭಾರತ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ರೂಲ್ ನಂಬರ್ 1 ಹೇಳ್ತಾರೆ, ಆಲ್ವೇಸ್ ಯೂಸ್ ದ ಜೀಬ್ರಾ ಕ್ರಾಸಿಂಗು, ಬಿಳಿ ಮತ್ತು ಕಪ್ಪು ಪಟ್ಟಿಗಳು. ವೆನ್ ಯು ನೀಡ್ ಟು ಕ್ರಾಸ್ ದ ರೋಡ್, ಲುಕ್ ಫಾರ್ ಎ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ ವಿಚ್ ಈಸ್ ನೋನ್ ಆ್ಯಸ್ ಜೀಬ್ರಾ ಕ್ರಾಸಿಂಗ್. ಲುಕ್ ರೈಟ್, ದೆನ್ ಲೆಫ್ಟ್, ಅಗೇನ್ ರೈಟ್ ಟು ಎನ್ಶೂರ್ ದಟ್ ನೋ ವೆಹಿಕಲ್ಸ್ ಆರ್ ಕಮಿಂಗ್. ಕ್ರಾಸ್ ಓನ್ಲಿ ವ್ಯಾನ್ ಇಟ್ಸ್ ಸೇಫ್, ಅಂದರೆ ಈ ಜೀಬ್ರಾ ಕ್ರಾಸಲ್ಲಿ ನೀವು ಕ್ರಾಸ್ ಮಾಡಬೇಕು, ರೋಡನ್ನು ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡಬೇಕಾದಾಗ ಇದನ್ನು ನೋಡಬೇಕು. ಸೊ ಜೀಬ್ರಾ ಕ್ರಾಸಿಂಗ್ ಅಂತ ಕರಿತಿದ್ದಕ್ಕೆ. ಲುಕ್ ರೈಟ್, ಫಸ್ಟ್ ಬಲಗಡೆ, ಆಮೇಲೆ ಎಡಗಡೆ ಮತ್ತು ಎದುರುಗಡೆಗೆ ನೋಡಿ, ಯಾವ ವೆಹಿಕಲ್ಸು ಬರ್ತಾ ಇಲ್ಲ ಅಂದಾಗ ಮಾತ್ರ ಇದನ್ನು ಕ್ರಾಸ್ ಮಾಡಬೇಕು. ದಿಸ್ ಈಸ್ ದ ರೂಲ್ ನಂಬರ್ 1. ಸೊ ರೂಲ್ ನಂಬರ್ 2, ಫಾಲೋ ದ ಟ್ರಾಫಿಕ್ ಲೈಟ್ಸ್. Traffic lights are installed on very busy roads to regulate movement. Wait for the pedestrian signal to turn green before crossing. Never run across the road. It's safer to walk calmly. ಟ್ರಾಫಿಕ್ ಲೈಟ್ಸ್ ಏನಾಗಿದೆ ಅಂದರೆ, ಇವನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಅಂದರೆ, ಬ್ಯುಸಿ ರೋಡ್ಸಲ್ಲಿ ರೆಗ್ಯುಲೇಟ್ ಮೂಮೆಂಟ್ ಅಂತಂದರೆ ಅದನ್ನು ಮೂಮೆಂಟನ್ನು, ಅಂದರೆ ವೆಹಿಕಲ್ಸ್ ಮೂಮೆಂಟನ್ನು ಒಂದು ಕಂಟ್ರೋಲ್ಡಲ್ಲಿ ಇಟ್ಕೊಳ್ಳಿಕ್ಕೆ ಈ ಒಂದು ಟ್ರಾಫಿಕ್ ಲೈಟ್ಸ್ನ ಇಟ್ಟಿರ್ತಾರೆ. ವೇಟ್ ಫಾರ್ ದ ಪೆಡೆಸ್ಟ್ರಿಯನ್ ಸಿಗ್ನಲ್.
ಸೊ ಇಲ್ಲಿ ಪೆಡೆಸ್ಟ್ರಿಯನ್ ಸಿಗ್ನಲ್ಸ್ ಕೂಡ ಇರುತ್ತೆ. ಅಂದರೆ ಇಲ್ಲಿ ಮಾರ್ಕ್ ಬರುತ್ತೆ, ಒಂದು ಮನುಷ್ಯ ಹಿಂಗೆ ಮೂವ್ ಆಗೋ ಥರದ್ದು ಒಂದು ಮಾರ್ಕ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡಬೇಕು. ಅಂದರೆ ನಾವು ರೋಡ್ ಕ್ರಾಸ್ ಮಾಡೋಕ್ಕೆ ಸಿಗ್ನಲ್ ಟು ಟರ್ನ್ ಗ್ರೀನ್ ಬಿಫೋರ್ ಕ್ರಾಸಿಂಗ್. ಕ್ರಾಸ್ ಮಾಡಬೇಕು ನೀವು ಅಂತಂದರೆ ಆ ಪೆಡೆಸ್ಟ್ರಿಯನ್ ಅದು ಒಂದಿದು ಗ್ರೀನ್ ಕಲರಲ್ಲಿ ಮೂಡುತ್ತೆ. ಸೊ ಆವಾಗ ನೀವು ಕ್ರಾಸ್ ಮಾಡಬೇಕು. ನೆವರ್ ರನ್ ಅಕ್ರಾಸ್ ದ ರೋಡ್. ನೀವು ರೋಡ್ ಹತ್ರ ಓಡಿ ಹೋಗಬೇಡ್ರಿ. ಇಟ್ಸ್ ಸೇಫರ್ ಟು ವಾಕ್ ಕಾಮ್ಲಿ. ನಿಧಾನವಾಗಿ, ಅಂದರೆ ಏನು ಪೆಡೆಸ್ಟ್ರಿಯನ್ ಸಿಗ್ನಲ್ ಬಿದ್ದಿದೆ ಅಂದರೂ ಕೂಡ ಓಡಿ ಹೋಗೋದು ಬೇಡ, ನಿಧಾನವಾಗಿ ಹೋಗಿ ಅಂತ ಹೇಳ್ತಾರೆ. ಆ್ಯಂಡ್ ರೂಲ್ ನಂಬರ್ 3, ವಾಕ್ ಆನ್ ದ ಫುಟ್ಪಾತ್ಸ್. ನೋಡಿ, ರೋಡ್ ಸೈಡಲ್ಲಿ ಫುಟ್ಪಾತ್ ಇರುತ್ತೆ. ಫುಟ್ಪಾತ್ಸ್ ಆರ್ ಮೀನ್ಡ್ ಫಾರ್ ಪೆಡೆಸ್ಟ್ರಿಯನ್. ಆಲ್ವೇಸ್ ವಾಕ್ ಆನ್ ಡ್ಯಾಮ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಮೂವಿಂಗ್ ವೆಹಿಕಲ್ಸ್. ಸೊ ವೆಹಿಕಲ್ಸ್ ಇಲ್ಲಿ ಮೂವ್ ಆಗ್ತಿರ್ತೈತಿ, ನಾವಿಲ್ಲಿ ಬಾಜುನೇ ಓಡಾಡಬಾರ್ದು. ಸೊ ಆ ಪೆಡೆಸ್ಟ್ರಿಯನ್ದು ಫುಟ್ಪಾತಲ್ಲಿ ಓಡಾಡಬೇಕು. ದಿಸ್ ಇಸ್ ದ ರೂಲ್ ನಂಬರ್ 3. ರೂಲ್ ನಂಬರ್ 4, ಹೋಲ್ಡ್ ಆನ್ ಅಡಲ್ಟ್ಸ್ ಹ್ಯಾಂಡ್. ಇಫ್ ಯು ಆರ್ ವಾಕಿಂಗ್ ನಿಯರ್ ದ ರೋಡ್, ಆಲ್ವೇಸ್ ಹೋಲ್ಡ್ ಆನ್ ಅಡ್ ಅಡಲ್ಟ್ಸ್ ಹ್ಯಾಂಡ್, ಎಸ್ಪೆಷಲಿ ವೈಲ್ ಕ್ರಾಸಿಂಗ್ ದ ರೋಡ್. ನೀವು ದೊಡ್ಡವ್ರ ಜೊತೆ ಹೋಗ್ತಾ ಇದ್ದೀರಿ ಅಂದರೆ ಅವ್ರ ಕೈ ಹಿಡ್ಕೊಂಡೇ ಹೋಗಿ, ಯಾವಾಗ ಸ್ಪೆಷಲಿ ರೋಡನ್ನು ಕ್ರಾಸ್ ಮಾಡಬೇಕಾದಾಗ. ಯೂಸ್ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇನ್ ದ ಡಾರ್ಕ್. If you are walking on a road in the evening, stick some reflective stickers on your clothes so that the drivers can see you clearly. ನೋಡಿ, ಈ ಥರದ್ದು ಒಂದು ಜಾಕೆಟು ನಾವು ಒಂದು ರೋಡ್ ರಿಪೇರಿ ಮಾಡ್ತಕ್ಕಂಥವ್ರು ಅಥವಾ ಟ್ರಾಫಿಕ್ ಪೊಲೀಸ್ಗಳು ಇವರೆಲ್ಲ ವೇರ್ ಮಾಡಿರೋದನ್ನು ನೋಡಿರ್ತೀನಿ. ಸೊ ದಿಸ್ ಆರೆಂಜ್ ಕಲರು, ಸಮ್ ಸ್ಟ್ರೈಪ್ಸ್ ಮೇನ್ ಗ್ರೀನ್ ಅಥವಾ ಆರೆಂಜ್ ಕಲರಲ್ಲಿ ಇರುತ್ತೆ. ಸೊ ಆರೆಂಜ್ ಯಾಕೆ ಹಾಕೋಂತಾರಂದ್ರೆ ಬೇಗನೆ ಆ ಒಂದು ಕಣ್ಣು ಆ ಒಂದು ಕಲರ್ನ ಕ್ಯಾಚ್ ಮಾಡ್ಕೊಳುತ್ತೆ. ಸೊ ವೆಹಿಕಲ್ಸ್ಗೆ ನಮ್ಮ ಒಂದು ಏನಾಗುತ್ತೆ, ಇದು ಜಾಕೆಟ್ಸ್ ಹೆಂಗಿರುತ್ತೆ ಅಂದರೆ ಸ್ಟಿಕ್ಕರ್ಸ್, ಇದು ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಇದ್ರ ಮೇಲೆ ಲೈಟ್ ಬಿದ್ದಾಗ ಇದು ಹೊಳೆಯುತ್ತೆ. ಸೊ ದೀಸ್ ಆರ್ ದ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್. ಸೊ ಅವನ್ನ ಹಾಕ್ಕೊಳ್ರಿ ನೀವೇನಾದರೂ ನೈಟಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಹೋಗ್ತಾ ಇದ್ದೀರಾ ಅಂತಂದರೆ. ಆ್ಯಂಡ್ ನೆಕ್ಸ್ಟ್ 6th ಒನ್ ರೂಲ್, ಬಿ ಅಲರ್ಟ್. ಎಚ್ಚರವಾಗಿರಿ. ಡು ನಾಟ್ ಪ್ಲೇ ಆರ್ ಗೆಟ್ ಡಿಸ್ಟ್ರಾಕ್ಟೆಡ್ ನಿಯರ್ ರೋಡ್ಸ್. ಆಲ್ಸೋ ಅವಾಯ್ಡ್ ಯೂಸಿಂಗ್ ಹೆಡ್ಫೋನ್ಸ್ ಆರ್ ಮೊಬೈಲ್ ಫೋನ್ಸ್ ವೈಲ್ ವಾಕಿಂಗ್ ನಿಯರ್ ಟ್ರಾಫಿಕ್. ದೀಸ್ ಕ್ಯಾನ್ ಡಿಸ್ಟ್ರಾಕ್ಟ್ ಯು ಫ್ರಮ್ ಟ್ರಾಫಿಕ್ ಸೌಂಡ್ಸ್. ಸೊ ನೀವು ರೋಡ್ ಕ್ರಾಸ್ ಮಾಡ್ತಾ ಇರ್ತೀರಾ ಅಥವಾ ಫುಟ್ಪಾತಲ್ಲೇ ಓಡಾಡ್ತಿರ್ತೀರಾ ಅಥವಾ ಇಲ್ಲಿ. ಸೊ ಅವಾಯ್ಡ್ ದ ಹೆಡ್ಫೋನ್ಸ್ ಆ್ಯಂಡ್ ಟಾಕಿಂಗ್ ಇನ್ ದ ಫೋನ್. ಮೊಬೈಲ್ ಫೋನಲ್ಲಿ ಮಾತಾಡೋಕ್ಕೆ ಹೋಗಬೇಡ್ರಿ, ಹೆಡ್ಫೋನ್ ಕೂಡ ಯೂಸ್ ಮಾಡಬೇಡ್ರಿ. ಮತ್ತು ರೋಡ್ ಮಧ್ಯೆ ಗಲಾಟೆ ಮಾಡೋದು, ಮಕ್ಕಳಿದ್ದರೆ ಕೂಗೋದು, ಚೀರೋದು, ಹಠ ಮಾಡೋದನ್ನು ರೋಡ್ ಕ್ರಾಸ್ ಮಾಡಬೇಕಾದಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಮಾಡಬಾರ್ದು. ದೀಸ್ ಆರ್ ದ ರೂಲ್ಸ್ ಫಾರ್ ಟು ಬಿ ಸೇಫ್. ಸೊ ನ್ಯೂ ವರ್ಡ್ಸು: ಪೆಡೆಸ್ಟ್ರಿಯನ್, ಫುಟ್ಪಾತ್, reflective, distract. So these are the new words. So this is all about the be smart, be safe lesson. Thank you.